ಸ್ನೇಹಿತರೆ ನೋಡಿ, ಸೌಜನ್ಯಳಿಗೆ ನ್ಯಾಯ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಈ ಬಿಜೆಪಿಗೆ ಆಗಲಿ ಕಾಂಗ್ರೆಸ್ಗೆ ಆಗಲಿ ಪ್ರಚಾರ ಮಾತ್ರ ಸಿಗ್ತಾನೇ ಇದೆ. ಸುಜಾತಾ ಭಟ್ ಎಂಟ್ರಿ ಹಾಗೂ ಭೀಮನ ಎಂಟ್ರಿಯಿಂದ ಸೌಜನ್ಯ ಹೋರಾಟಗಾರರ ಒಬ್ಬೊಬ್ಬರೇ ಬಂಧನ ಕೂಡ ಶುರುವಾಗಿದೆ. ಸ್ನೇಹಿತರೆ ನೋಡಿ, ಸಮೀರ್ ಬಗ್ಗೆ ಹಾಗೂ ಭೀಮನ ಬಗ್ಗೆ ಯಾವಾಗ ವೀರೇಂದ್ರ ಹೆಗಡೆ ಅವರು ಮಾತಾಡ್ತಾರೋ ಅಲ್ಲಿಂದನೇ ಬಂಧನದ ಪ್ರಕ್ರಿಯೆ ಶುರುವಾಗಿದೆ ಅಂತ ಕೆಲವರು ಮಾತನಾಡಲಿಕ್ಕೆ ಶುರು ಮಾಡಿದ್ದಾರೆ. ನಮಸ್ಕಾರ ಸ್ನೇಹಿತರೆ, ನಾವು ಇದೇ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ವಿ ನೋಡಿ, ಸಮೀರ್ MD ಅರೆಸ್ಟ್ ಆಗುವ ಸಾಧ್ಯತೆ ದಟ್ಟವಾಗಿದೆ ಅಂತ. ಸ್ನೇಹಿತರೆ ನೋಡಿ, ಧರ್ಮಸ್ಥಳ ಪ್ರಕರಣ ನೋಡಿ, ಧರ್ಮಸ್ಥಳ ಪ್ರಕರಣದಲ್ಲಿ ತುಂಬಾ ದೊಡ್ಡ ವ್ಯಕ್ತಿಗಳಿದ್ದಾರೆ. ನಾವು ಹೇಳ್ತಾ ಇರೋದು ಏನಪ್ಪಾ ಅಂದ್ರೆ ಧರ್ಮಸ್ಥಳ ಪ್ರಕರಣದಲ್ಲಿ ಸ್ನೇಹಿತರೆ, ಧರ್ಮಸ್ಥಳ ಪ್ರಕರಣ ಅಂದ್ರೆ ಸೌಜನ್ಯನ ಪ್ರಕರಣ. ಈ ಸೌಜನ್ಯಳ ಪ್ರಕರಣದಲ್ಲಿ ತುಂಬಾ ದೊಡ್ಡ ವ್ಯಕ್ತಿಗಳಿದ್ದಾರೆ. ಇಲ್ಲ ನಾರ್ಮಲ್ ಪರ್ಸನ್ ಆಗಿದ್ರೆ ಇಷ್ಟೊತ್ತಿಗೆ ಯಾವಾಗಲೂ ಅವನ್ನ ಎಡೆಮುರಿ ಕಟ್ಟಿ ಅವನು ಇಷ್ಟೊತ್ತಿಗೆ ಆಲ್ರೆಡಿ ಒಂದು 10-12 ವರ್ಷ ಜೈಲ್ವಾಸ ಅನುಭವಿಸ್ಬಿಟ್ರೆ ಅವನು ಅಲ್ವಾ. ನೋಡಿ ಸ್ನೇಹಿತರೆ, ಸಮೀರ್ MD ಫಸ್ಟ್ ವಿಡಿಯೋ ಮಾಡಿದೆ ತಪ್ಪು. ಯಾಕೆ ತಪ್ಪಂದ್ರೆ ನೋಡಿ, ಅವರು ಅನ್ಯ ಧರ್ಮದವರು. ನೋಡಿ, ಯಾವತ್ತು ಯಾರೇ ಆದ್ರೂ ಸರಿ ಏನ್ ಮಾತಾಡ್ತಾ ಇದ್ದೀವಿ ಅಂತ ನೋಡ್ಕೊಂಡು ಮಾತಾಡಬೇಕಿತ್ತು. ನೋಡಿ, ಸಮೀರ್ MD ಹೇಳಿದ ಏನಂತ, ಬ್ಲಾಕ್ ಕಲರ್ ಕಾರು, ಅದ್ರ ಜೊತೆಲೇ ನೋಡಿ ಗಾಡಿ ನಂಬರು ಮತ್ತು ಧರ್ಮಸ್ಥಳದಲ್ಲಿ 100 ಹೆಣ್ಣು ಮಕ್ಕಳ ಶವ ಹೂತಿಟ್ಟಿದ್ದಾರೆ ಅಂತ ಹೇಳಿಕೆ ಕೊಟ್ಟಿದ್ದ. ಕರೆಕ್ಟ್ ಅಲ್ವಾ ಸ್ನೇಹಿತರೆ? ಅದ್ರ ತಕ್ಕನಂಗೆ ದಾಖಲೆನೂ ಇಲ್ಲ, ಮತ್ತೆ ಯಾವುದೇ ರೀತಿ ಮೂಳೆ ಕೂಡ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದೇ ಅವ್ರು ಮಾಡಿದ ತಪ್ಪು. ಸ್ನೇಹಿತರೆ ನೋಡಿ, ಧಾರ್ಮಿಕ ಕ್ಷೇತ್ರ ಧರ್ಮಸ್ಥಳ ಈ ಹಿಂದೆನೂ ಅಷ್ಟೇ, ಇವಾಗ್ಲೂ ಅಷ್ಟೇ ನೋಡಿ, ಇಡೀ ಪ್ರಪಂಚದ ಗಮನ ಇಷ್ಟೊಂದು ಸೆಳೆದಿರಲಿಲ್ಲ. ಈ ಭೀಮ ಏನಿದ್ದಾನೆ ಚಿನ್ನಯ್ಯ ನೋಡಿ, ಇವ್ರುಗಳಿಂದನೇ ಧರ್ಮಸ್ಥಳ ಕ್ಷೇತ್ರ ಈ ರೇಂಜಲ್ಲಿ ಇಡೀ ದೇಶನೇ ಮಾತಾಡೋ ಥರ ಆಗ್ಬಿಟ್ಟಿದೆ. ಸ್ನೇಹಿತರೆ ನೋಡಿ, ಸಮೀರ್ MD, ಗಿರೀಶ್ ಮಟ್ಟಣ್ಣನವರ್, ಹಾಗೆ ಜಯಂತ್ ಟಿ ಹಾಗೂ ಮಹೇಶ್ ಶೆಟ್ಟಿ ತಿಮ್ಮರೋಡಿ, ಸ್ನೇಹಿತರೆ ಇದ್ರ ಜೊತೆಯಲ್ಲಿ ಭೀಮಾ. ಸ್ನೇಹಿತರೆ ನೋಡಿ, ಈ ಭೀಮನೇ ನಿಜವಾಗ್ಲೂ ಧರ್ಮಸ್ಥಳ ಪ್ರಕರಣನ ಅಂತ್ಯ ಆಡಿರೋದು. ಖಂಡಿತವಾಗ್ಲೂ ನೀವು ಈ ಭೀಮ ಯಾವಾಗ ಬಂದ ಅವತ್ತಿಂದ ಎಷ್ಟು ಒಂದು 13-15 ಗುಂಡಿ ತೋಡಿದ್ರೋ ಖಂಡಿತ ಒಂದೊಂದು ಗುಂಡಿಲಿ ಇವನು ಈ ಧರ್ಮಸ್ಥಳ ಪ್ರಕರಣನ ಕ್ಲೀನಾಗಿ ಮುಚ್ತಾ ಬಂದ. ನೋಡಿ ಸ್ನೇಹಿತರೆ, SITಗೆ ಏನು ಸಿಕ್ಕಿಲ್ಲ ಅಂತ ಈ ಕ್ಷಣದವರೆಗೂ SIT ಹೇಳಿಲ್ಲ. ಮುಖ್ಯಮಂತ್ರಿ ಹೇಳಿದ್ಮೇಲೆ ಏನು ಸಿಗಲ್ಲ ಅಂತ ನಾವು ಹಿಂದಿನ ವಿಡಿಯೋದಲ್ಲೇ ಹೇಳಿದ್ದೀವಿ, ಈಗೂ ಕೂಡ ಅದನ್ನೇ ಹೇಳ್ತಾ ಇದ್ದೀವಿ. ಸ್ನೇಹಿತರೆ ನೋಡಿ, ಧರ್ಮಸ್ಥಳ ಪ್ರಕರಣದಲ್ಲಿ ಮೂಳೆ ಸಿಕ್ತೋ ಇಲ್ವೋ ಗೊತ್ತಿಲ್ಲ. 2028 ಚುನಾವಣೆಗೆ ಬಿಜೆಪಿಗಂತೂ ಒಂದು ದೊಡ್ಡ ಬ್ರಹ್ಮಾಸ್ತ್ರನೇ ಸಿಕ್ಬಿಡ್ತು. ನೋಡಿ ಸ್ನೇಹಿತರೆ, ಈಗ JDS ಇಂದ ಇವತ್ತಿಂದನೇ ರ್ಯಾಲಿ, ಎಲ್ಲರೂ ಇವತ್ತಿಂದ ಧರ್ಮಸ್ಥಳಕ್ಕೆ ರ್ಯಾಲಿ ನಡೆಸಕ್ ಶುರು ಮಾಡಿಬಿಟ್ಟಿದ್ದಾರೆ. ನಿಜವಾದ ಧರ್ಮಸ್ಥಳದ ಭಕ್ತರು ಎಲ್ಲಿ ಸ್ನೇಹಿತರೆ? ನೋಡಿ, ನೀವೇ ಆದ್ರೂ ಸರಿ ನಾವೇ ಆದ್ರೂ ಸರಿ, ಇವರೆಲ್ಲ ಈ ತರ ರ್ಯಾಲಿ ಮಾಡ್ತಾ ಇದ್ರೆ ನಾವೆಲ್ಲ ಮಂಜುನಾಥ ಸ್ವಾಮಿ ಭಕ್ತರು ಮನೆಯವ್ರ ಜೊತೆ ಹೆಂಗ್ ಹೋಗಕ್ ಸಾಧ್ಯ? ಈ ರ್ಯಾಲಿ ಒಳಗಡೆ ಆ ದೇವಸ್ಥಾನಕ್ಕೆ ಹೋಗಿ ನಾವು ಸಿಗಾಕಬಿಡ್ತೀವಲ್ವಾ? ಖಂಡಿತ ನೀವೆಲ್ಲ ರ್ಯಾಲಿ ಮಾಡಿ, ಖಂಡಿತವಾಗ್ಲೂ ಮಾಡಿ. ಅದು ನಿಮ್ಮ ಅಧಿಕಾರ, ನಿಮ್ಮ ಹಕ್ಕು. ದಯವಿಟ್ಟು ನಿಜವಾದ ಭಕ್ತಾದಿಗಳಿಗೆ ನಿಮ್ಮ ರಾಜಕೀಯ ದುರುದ್ದೇಶದಿಂದ ದಯವಿಟ್ಟು ತೊಂದರೆ ಮಾತ್ರ ಕೊಡಬೇಡಿ. ಜಸ್ಟಿಸ್ ಫಾರ್ ಸೌಜನ್ಯ, ಖಂಡಿತವಾಗ್ಲೂ ನ್ಯಾಯ ಸಿಗಬೇಕು. ಸ್ನೇಹಿತರೆ ನೋಡಿ, ವೀರೇಂದ್ರ ಹೆಗಡೆ ಅವರೇ ಹೇಳಿದ್ದಾರೆ, ಯಾರು ಸೌಜನ್ಯ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಖಂಡಿತ ಅವ್ರಿಗೆ ಶಿಕ್ಷೆ ಆಗಬೇಕು ಹಾಗೂ ಸೌಜನ್ಯಳಿಗೆ ನ್ಯಾಯ ಸಿಗಬೇಕು ಅಂತ ವೀರೇಂದ್ರ ಹೆಗಡೆ ಅವರೇ ಹೇಳಿಕೆ ನೀಡಿದ್ದಾರೆ.